ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಸರೋಜಾ ಅಂತೇಳ್ಬಿಟ್ಟು, ವಯಸ್ಸು 38+ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಕೆಲಸ ಗೃಹಿಣಿ ಇದ್ದೇನೆ ಅಂತೇಳಿ ಹೇಳ್ಕೊಂಡಿರೋದು. ಊರು ಬೆಂಗಳೂರು ಭಾಗದವರು. ಆ್ಯಂಡ್ ಸಮಸ್ಯೆ ಏನಪ್ಪ ಅಂದರೆ, ಮದುವೆ ಆಗಿಲ್ಲ, ಆದರೂ ಕೂಡ ಒಬ್ಬ ದೊಡ್ಡ ವ್ಯಕ್ತಿಯ ಜೊತೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಬಯಕೆ ಏನಪ್ಪ ಅಂದರೆ, ಅವರು ಇಲ್ಲದ ಸಮಯದಲ್ಲಿ ಒಂದು ಬೇರೆ ಗೆಳೆತನ ಬೇಕು ಅಂತೇಳಿ ಅದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಆ್ಯಂಡ್ ಇವರ ಬಳಿ ಇರ್ತಕ್ಕಂಥ ಓಲ್ವೋ V40 ಕ್ರಾಸ್ ಕಂಟ್ರಿ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಮದುವೆ ಆಗದೆ ಇದ್ದರೂ ಸಹಿತ ಬಿಂದಾಸ್ ಆಗಿದ್ದೇನೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಒನ್, ನನಗೆ ಅಪ್ಪ ಅಮ್ಮ ಯಾರೂ ಸಹಿತ ಇಲ್ಲ ಅಂತೇಳಿ ಹೇಳ್ಕೊಂಡಿರೋದು. ಸದ್ಯಕ್ಕೆ ಒಂಟಿಯಾಗಿದ್ದಾರೆ. ಒಬ್ಬ ದೊಡ್ಡ ವ್ಯಕ್ತಿಯ ಪರಿಚಯ ಆಗಿ ಸುಮಾರು 8 ವರ್ಷದಿಂದ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ದಾನೆ. ಸೊ ಗಂಡು ಯಾರು ಅಂತೇಳಿ ಮಾಹಿತಿ ಕೊಡೋದಿಲ್ಲ ಅಂತೇಳಿ ಕೂಡ ತಿಳಿಸಿದ್ದಾರೆ. ಅವರಿಗೆ ಆಲ್ರೆಡಿ ಮದುವೆ ಆಗಿದೆ. ಯಾವುದಕ್ಕೂ ಕೊರತೆ ಮಾಡೋದಿಲ್ಲ. ಟೋಟಲಾಗಿ ಬಿಂದಾಸಾಗಿ ಲೈಫ್ ಮಾಡ್ತಾಯಿದ್ದೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಇವರು ಇಲ್ಲದೆ ಇರುವಾಗ ಮತ್ತೊಬ್ಬ ಗೆಳೆಯ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಅವರು ಇಲ್ಲದೆ ಇದ್ದಾಗ ಇಂತಹ ಒಂದು ಬೇರೆ ಗೆಳೆತನ ಬೇಕು ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒಂದು ವಾರದಲ್ಲಿ 2 ದಿನ ಬಿಟ್ಟು ಉಳಿದ ದಿನ ಭೇಟಿ ಮಾಡೋದಕ್ಕೆ ಒಬ್ಬ ನಿಯತ್ತಿನ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಅಂದರೆ ವಾರದಲ್ಲಿ 2 ದಿನ ಅವರು ಬರ್ತಾರೆ, ಮಿಕ್ಕಿದ ದಿನ ನಿಮ್ಮ ಜೊತೆಗೆ ಲಿವಿಂಗಲ್ಲಿ ಇರೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತೇಳಿ ತಿಳಿಸಿರೋದು. ಎರಡನೇದು, ಸುಖ ಬೇಕಾಗಿದ್ದರೆ ಮಾತ್ರ ಸಂಬಂಧವನ್ನು ಬೆಳೆಸಬೇಕು ಅಂತೇಳಿ ಕಂಡೀಷನ್ ಹಾಕಿರೋದು. ಸೊ ಟೈಮ್ ಪಾಸ್ ಮಾಡೋರು ಯಾವುದೇ ಕಾರಣಕ್ಕೂ ಬೇಡ. ಆ್ಯಂಡ್ ಹಣ ಮಾಡುವ ಉದ್ದೇಶ ಇದ್ದರೆ ಅಂಥವರು ಬೇಡವೇ ಬೇಡ. ಸುಖ ಕೊಟ್ಟು ಮರೆತು ಹೋಗತಕ್ಕಂತಹ ಒಂದು ಫ್ರೆಂಡ್ಶಿಪ್ ಇದ್ದರೆ ಅಂಥವರು ಕಾಂಟ್ಯಾಕ್ಟ್ ಮಾಡಿ ಅವಕಾಶವನ್ನು ಕೊಡ್ತೀನಿ ಅಂತೇಳಿ ತಿಳಿಸಿದ್ದಾರೆ. ಸೊ ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಫೈನಲಾಗಿ ಇವರ ಬಳಿ ಇರ್ತಕ್ಕಂಥ ಓಲ್ವೋ V40 ಕ್ರಾಸ್ ಕಂಟ್ರಿ D3 ಇನ್ಸ್ಕ್ರಿಪ್ಷನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಕಾರಿನ ಪ್ರೈಸು 15,50,000 ಅಂತೇಳಿ ತಿಳಿಸಿರೋದು. ಆ್ಯಂಡ್ ಕಾರಿನ ಓರಿ ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು ಜುಲೈ 2018. ಆ್ಯಂಡ್ ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫೇಲ್ ಟೈಪ್ ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಟೈಮನ್ನು 1,15,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಸೆಕೆಂಡ್ ಓನರ್ ಆಗಿರೋದು. ಆ್ಯಂಡ್ ಇಂಜಿನ್ ಡಿಸ್ಪ್ಲೇಸ್ಮೆಂಟು 1969 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲಿಗೆ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ನಿರ್ಧಾರ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರ ಕಮೆಂಟ್ ನೋಡಿ ಇವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.